ಸಾಮಾನ್ಯವಾಗಿ ಈ 3 ಪುಡಿಗಳು ಮನೆಯಲ್ಲಿದ್ದರೆ ಅಡುಗೆನೂ ಬೇಗ ಮಾಡಿಕೊಳ್ಳಬಹುದು, ಹಾಗೆ ರುಚಿಕರವಾದ ಊಟನೂ ಮಾಡಬಹುದು. ಹಾಗಾದರೆ ಬನ್ನಿ ಆ ಪುಡಿ ಯಾವುದು, ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ. ನಾನಿಲ್ಲಿ ಉಡುಪಿ ಕಡೆ ಮಾಡುವಂತಹ ಸಾರಿನ ಪುಡಿ, ಚಟ್ನಿ ಪುಡಿ, ಸಾಂಬಾರು ಪುಡಿ ರೆಸಿಪಿನ ಹೇಳಿಕೊಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ಚಟ್ನಿ ಪುಡಿ ರೆಸಿಪಿನ ನೋಡೋಣ. ಚಟ್ನಿ ಪುಡಿ ಮಾಡೋಕ್ಕೆ ದಪ್ಪವಾದ ಬಾಣಲಿ ತಗೊಳ್ಬೇಕು. ಬಾಣಲಿಗೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಉದ್ದಿನ ಬೇಳೆ ಹಾಕಿದ್ದೇನೆ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉದ್ದಿನ ಬೇಳೆ ಲೈಟಾಗಿ ಫ್ರೈ ಆಗುವ ತನಕ, ಹಾಗೆ ಗಮ್ ಅಂತ ಪರಿಮಳ ಬರುವ ತನಕ ಹುರ್ಕೊಳ್ಬೇಕು. ನೋಡ್ತಿದ್ದೀರಲ್ಲ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಹುರಿದಿರುವಂತಹ ಉದ್ದಿನ ಬೇಳೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಿನಷ್ಟು ಕಡಲೆಬೇಳೆ ತಗೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಗಮ್ ಅಂತ ಪರಿಮಳ ಬಂದು ಲೈಟಾಗಿ ಕಲರ್ ಚೇಂಜ್ ಆಗುವ ತನಕ ಹುರ್ಕೊಳ್ಬೇಕು. ಫಸ್ಟೇ ಉದ್ದಿನ ಬೇಳೆ ಹುರ್ಕೊಳ್ಳೋದ್ರಿಂದ ಬಾಣಲಿ ಬಿಸಿ ಇರುತ್ತೆ, ಕಡಲೆಬೇಳೆ ಬೇಗ ಫ್ರೈ ಆಗುತ್ತೆ. ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇದನ್ನು ಅಷ್ಟೇ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಅದೇ ಬಾಣಲಿಗೆ 1 ಕಪ್ಪಿನಷ್ಟು ಕೊಬ್ಬರಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ತುರಿದು ಬೇಕಾದರೂ ಹಾಕ್ಕೊಳ್ಬಹುದು. ಕೊಬ್ಬರಿ ಅಷ್ಟೇ ಲೈಟಾಗಿ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಬೇಕು. ಕೊಬ್ಬರಿ ಫಸ್ಟ್ ಹಾಕಿ ಫ್ರೈ ಮಾಡೋದ್ರಿಂದ ಎಣ್ಣೆ ಬಿಟ್ಕೊಳ್ಳುತ್ತೆ. ಮತ್ತೆ ನಾವು ಒಣಮೆಣಸು ಹಾಕಿ ಫ್ರೈ ಮಾಡಬಹುದು, ಎಣ್ಣೆ ಹಾಕಬೇಕಂತಿಲ್ಲ. ಕೊಬ್ಬರಿ ಈ ರೀತಿ ಕಲರ್ ಚೇಂಜ್ ಆದ ನಂತರ ಬಾಣಲಿಯಿಂದ ತೆಗೆದಿದ್ದೀನಿ. ಅದೇ ಬಾಣಲಿಗೆ ನಾನಿಲ್ಲಿ 25 ಬೇಡಿಗೆ ಮೆಣಸು ಹಾಕಿದ್ದೀನಿ. ಖಾರ ನಿಮಗೆ ಜಾಸ್ತಿ ಬೇಕಾದರೆ ಬೇಡಿಗೆ ಮೆಣಸನ್ನು ಜಾಸ್ತಿ ಮಾಡ್ಕೊಳ್ಬಹುದು, ಅಥವಾ ಗುಂಟೂರು ಮೆಣಸು ಬೇಕಾದರೂ ಹಾಕ್ಕೊಳ್ಬಹುದು. ಹಾಗೆ 2 ಸ್ಪೂನಿನಷ್ಟು ಕರಿಬೇವು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಕರಿಬೇವು ಚೆನ್ನಾಗಿ ತೊಳೆದು ಒಣಗಿಸಿ ಹಾಕಬೇಕಾಗುತ್ತೆ. ಬಾಣಲಿಯಲ್ಲಿ ಎಣ್ಣೆ ಪಸೆ ಇರೋದ್ರಿಂದ ಘಾಟ್ ಬರಲ್ಲ, ಇದನ್ನು ಈಸಿಯಾಗಿ ಫ್ರೈ ಮಾಡಬಹುದು. ಇದು ಸ್ವಲ್ಪ ಫ್ರೈ ಆದ ನಂತರ ಅರ್ಧ ಸ್ಪೂನಿನಷ್ಟು ಹಿಂಗು ಹಾಕಿದ್ದೇನೆ. ಪುಡಿ ಹಿಂಗಿದ್ರೆ ಪುಡಿ ಹಿಂಗು ಬೇಕಾದರೂ ಹಾಕ್ಕೊಳ್ಬಹುದು. ಎಲ್ಲ ಪದಾರ್ಥಗಳು ಮುಕ್ಕಾಲು ಭಾಗದಷ್ಟು ಫ್ರೈ ಆದ ನಂತರ ಗೋಳಿ ಗಾತ್ರದ ಹುಣಸೆ ಹಣ್ಣು ಸೇರಿಸಿದ್ದೇನೆ. ಈ ರೀತಿ ಫ್ರೈ ಮಾಡಬೇಕಾದ್ರೆ ಹುಣಸೆ ಹಣ್ಣನ್ನು ಹಾಕಿ ಫ್ರೈ ಮಾಡೋದ್ರಿಂದ ಚಟ್ನಿ ಪುಡಿ ಬೇಗ ಕೆಡಲ್ಲ. ನಾನಿಲ್ಲಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪನೂ ಎಣ್ಣೆ ಹಾಕಿಲ್ಲ. ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಚಟ್ನಿ ಪುಡಿ ಬೇಗ ಕೆಡುತ್ತೆ. ನೋಡಿ, ಎಲ್ಲ ಪದಾರ್ಥಗಳು ಫ್ರೈ ಆಗಿದೆ. ನಂತರ ಇದು ತಣ್ಣಗಾಗೋಕ್ಕೆ ಬಿಡಬೇಕು. ಕೊಬ್ಬರಿ ಚೆನ್ನಾಗಿ ತಣ್ಣಗಾದ ನಂತರ ಕೊಬ್ಬರಿ ಈ ರೀತಿ ಪುಡಿ ಮಾಡಿಕೊಳ್ಬೇಕು. ಒಣಮೆಣಸು ಕಂಪ್ಲೀಟಾಗಿ ತಣ್ಣಗಾದ ನಂತರ ಅದೇ ಮಿಕ್ಸಿ ಜಾರಿಗೆ ಒಣಮೆಣಸು ಮತ್ತು ಕರಿಬೇವು ಹಾಕ್ಕೊಂಡು ನೈಸಾಗಿ ಪುಡಿ ಮಾಡಬೇಕು. ಮಿಕ್ಸಿಯಲ್ಲಿ ಪುಡಿ ಮಾಡಬೇಕಾದ್ರೆ ಜಾರು ಡ್ರೈ ಆಗಿರಬೇಕು, ನೀರಿನ ಪಸೆ ಇರಬಾರ್ದು. ನೋಡಿ, ಈ ರೀತಿ ನೈಸಾಗಿ ಪುಡಿ ಆದ ನಂತರ ಕೊಬ್ಬರಿ ಪುಡಿ ಮೇಲಿಂದ ಹಾಕಿದ್ದೇನೆ. ಹಾಗೆ ಅದೇ ಮಿಕ್ಸಿ ಜಾರಿಗೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೈಸಾಗಿ ಪುಡಿ ಮಾಡಿಕೊಳ್ಬೇಕು. ಪುಡಿ ಮಾಡಿರುವಂತಹ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಫ್ರೈ ಮಾಡಿ ಇಟ್ಟಿರುವಂತಹ ಹುಣಸೆ ಹಣ್ಣು ಸೇರಿಸ್ತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. ಕಂಪ್ಲೀಟಾಗಿ ರುಬ್ಬಿ ಆದ ನಂತರ ಉಪ್ಪು ರುಚಿ ನೋಡಿನೂ ಹಾಕ್ಕೊಳ್ಬಹುದು. ನಾನಿಲ್ಲಿ 2 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಎಲ್ಲ ಪದಾರ್ಥಗಳನ್ನು ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇನ್ನೊಮ್ಮೆ ನೈಸಾಗಿ ಪುಡಿ ಮಾಡಬೇಕು. ಈ ರೀತಿ ಪುಡಿ ಮಾಡೋದ್ರಿಂದ ಚಟ್ನಿ ಪುಡಿ ಕಲರು ಚೆನ್ನಾಗಿರುತ್ತೆ, ಹಾಗೆ ನೈಸಾಗಿ ಪುಡಿ ಆಗುತ್ತೆ. ನಾನಿಲ್ಲಿ ಚಿಕ್ಕ ಗೋಳಿ ಗಾತ್ರದ ಬೆಲ್ಲ ಹಾಕಿದ್ದೇನೆ. ಬೆಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ಎಲ್ಲ ಪದಾರ್ಥಗಳನ್ನು ಈ ರೀತಿ ನೈಸಾಗಿ ಪುಡಿ ಮಾಡಬೇಕು. ಚಟ್ನಿ ಪುಡಿ ನೈಸಾಗಿ ಪುಡಿ ಮಾಡಿದ ನಂತರ ಉಪ್ಪು ಬೇಕಾದರೆ ಉಪ್ಪು ಸೇರಿಸ್ಕೊಳ್ಬಹುದು. ನೀವು ಚಟ್ನಿ ಪುಡಿನ ತುಂಬ ದಿವಸ ಹೊರಗಡೆ ಇಡೋದಾದರೆ ಒಗ್ಗರಣೆ ಹಾಕಬೇಕಂತಿಲ್ಲ.
ನಾನಿಲ್ಲಿ ಚಟ್ನಿ ಪುಡಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ 2 ಸ್ಪೂನಿನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಸಿಡಿಬೇಕು. ಒಗ್ಗರಣೆ ಹಾಕೋದ್ರಿಂದ ಚಟ್ನಿ ಪುಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಆದ ನಂತರ ಸ್ಟವ್ ಆಫ್ ಮಾಡಿಬಿಡಿ. ಒಗ್ಗರಣೆನ ಚಟ್ನಿ ಪುಡಿಗೆ ಸೇರಿಸಿದ್ರೆ ರುಚಿಕರವಾದ ಚಟ್ನಿ ಪುಡಿ ರೆಡಿ ಆಗುತ್ತೆ. ಚಟ್ನಿ ಪುಡಿ ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ಬಾಟಲಿಗೆ ಹಾಕಿ ಇಟ್ಟರೆ 6 ತಿಂಗಳಾದರೂ ಈ ಚಟ್ನಿ ಪುಡಿ ಕೆಡಲ್ಲ. ಹೊರಗಡೆ ಇಟ್ಟೇ ತಿನ್ನಬಹುದು. ಎಲ್ಲ ಪದಾರ್ಥಗಳು ಫ್ರೈ ಮಾಡಿ ತಣ್ಣಗಾದ ನಂತರ ನಾವು ಪುಡಿ ಮಾಡೋದ್ರಿಂದ ಇದು ಬೇಗ ಕೆಡಲ್ಲ. ನೋಡಿದ್ರಲ್ಲ ಚಟ್ನಿ ಪುಡಿ ಮಾಡುವ ವಿಧಾನ. ಈಗ ಸಾರಿನ ಪುಡಿ ಮಾಡುವ ವಿಧಾನ ನೋಡೋಣ. ಉಡುಪಿ ಕಡೆ ಫೇಮಸ್ ಆಗಿರುವಂತಹ ಸಾರಿನ ಪುಡಿ ರೆಸಿಪಿ ಇದು. ನಾನಿಲ್ಲಿ ಬಾಣಲಿ ಬಿಸಿಗಿಟ್ಟಿದ್ದೀನಿ. ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ, ಅರ್ಧ ಸ್ಪೂನಿನಷ್ಟು ಇಂಗು. ನಿಮ್ಮ ಮನೆಯಲ್ಲಿ ಪುಡಿ ಇಂಗಿದ್ರೆ ಪುಡಿ ಇಂಗನ್ನು ಬೇಕಾದರೂ ಹಾಕ್ಕೊಳ್ಬಹುದು. ಇಂಗು 1 ನಿಮಿಷದೊತ್ತು ಫ್ರೈ ಮಾಡಬೇಕು. 1 ನಿಮಿಷದ ನಂತರ ನಾನಿಲ್ಲಿ 1 ಸ್ಪೂನಿನಷ್ಟು ಮೆಂತೆ ಹಾಕಿದ್ದೇನೆ. ಸ್ಟವ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮೆಂತೆನೂ ಅಷ್ಟೇ 1 ನಿಮಿಷದೊತ್ತು ಫ್ರೈ ಮಾಡಬೇಕು. ಇದಕ್ಕೆ 1/4 ಕಪ್ಪಿನಷ್ಟು ಧನಿಯಾ ಸೇರಿಸ್ತಾ ಇದ್ದೀನಿ. ನಮ್ಮ ಕಡೆ ಕೊತ್ತಂಬರಿ ಅಂತ ಹೇಳ್ತೀವಿ. ಧನಿಯಾ ಹಾಕಿದ ನಂತರ ಇದನ್ನು 2 ನಿಮಿಷದೊತ್ತು ಫ್ರೈ ಮಾಡಬೇಕು. ಧನಿಯಾ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ. ಅರ್ಧ ಕಪ್ಪಿನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನಿನಷ್ಟು ಕಾಳು ಮೆಣಸು ಹಾಕಿ ಇದನ್ನು ಫ್ರೈ ಮಾಡಬೇಕು. ಹಾಕಿರುವಂತಹ ಪದಾರ್ಥಗಳು ಅರ್ಧ ಭಾಗದಷ್ಟು ಫ್ರೈ ಆದ ನಂತರ 1 ಕಪ್ಪಿನಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ಹಾಕಿ 1 ನಿಮಿಷದೊತ್ತು ಫ್ರೈ ಮಾಡಿದ ನಂತರ 25 ಒಣಮೆಣಸು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಬ್ಯಾಡಗೆ ಮೆಣಸು ಮತ್ತು ಗುಂಡು ಮೆಣಸು 2 ಒಟ್ಟಿಗೆ 25 ಸೇರಿಸಿದ್ದೀನಿ. ನಿಮಗೆ ಗುಂಡು ಮೆಣಸು ಸಿಕ್ಕಿಲ್ಲ ಅಂದರೆ ಗುಂಟೂರು ಮೆಣಸಿನಕಾಯಿನ ಬೇಕಾದರೂ ಹಾಕ್ಕೊಳ್ಬಹುದು. ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಬ್ಯಾಡಗೆ ಮೆಣಸು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ ಗುಂಟೂರು ಮೆಣಸು ಅಥವಾ ಗುಂಡು ಮೆಣಸು ಹಾಕೋದ್ರಿಂದ ಖಾರ ಚೆನ್ನಾಗಿ ಬರುತ್ತೆ. ಸಣ್ಣ ಉರಿಯಲ್ಲಿ ಇಟ್ಟು ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ಟವ್ ಆಫ್ ಮಾಡಿ. ಇದು ತಣ್ಣಗಾಗಬೇಕು. ಮಿಕ್ಸಿ ಜಾರನ್ನು ಕ್ಲೀನಾಗಿ ಒರೆಸಿ ಇಟ್ಕೊಳ್ಬೇಕು. ಮಿಕ್ಸಿ ಜಾರಲ್ಲಿ ನೀರಿನ ಪಸೆ ಇರಬಾರ್ದು. ಮಿಕ್ಸಿ ಜಾರಿಗೆ ಮೆಣಸನ್ನು ತೆಗೆದು ಮಿಕ್ಕಿರುವ ಎಲ್ಲ ಪದಾರ್ಥಗಳನ್ನು ಹಾಕಿ ಒಮ್ಮೆ ಈ ರೀತಿ ಪುಡಿ ಮಾಡಬೇಕು. ನಂತರ ಈಗ ಮೆಣಸನ್ನು ಹಾಕ್ಕೊಂಡು ಪುಡಿ ಮಾಡಬೇಕು. ಈ ರೀತಿ ಮೆಣಸಿನಕಾಯಿ ಲಾಸ್ಟಿನಲ್ಲಿ ಹಾಕಿ ಪುಡಿ ಮಾಡೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ ಸಾರಿನ ಪುಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಮಾತ್ರ ಅಲ್ಲ, ಘಮಘಮ ಅಂತ ಪರಿಮಳನೂ ಬರ್ತಾ ಇದೆ. ಉಡುಪಿ ಕಡೆ ಅಡುಗೆ ಭಟ್ರು ಮಾಡುವಂತಹ ಸಾರಿನ ಪುಡಿ ರೆಸಿಪಿ ಇದು. ನೀವು ಟ್ರೈ ಮಾಡಿ ನೋಡಿ. ಹೆಚ್ಚು ಕ್ವಾಂಟಿಟಿಯಲ್ಲಿ ಸಾರಿನ ಪುಡಿ ಮಾಡಿ ಇಟ್ಟರೆ 6 ತಿಂಗಳಾದರೂ ಇದ್ರ ಘಮ ಕಡಿಮೆ ಆಗಲ್ಲ. ಒಳ್ಳೆ ಸಾರನ್ನು ನೀವು ಪ್ರಿಪೇರ್ ಮಾಡಿಕೊಳ್ಳಬಹುದು. ಸಾರಿನ ಪುಡಿ ರೆಸಿಪಿ ನೋಡಿದ್ರಲ್ಲ, ಈಗ ಸಾಂಬಾರ್ ಪುಡಿ ರೆಸಿಪಿನ ನೋಡೋಣ. ಈ ಸಾಂಬಾರ್ ಪುಡಿ ಮಾಡೋಕ್ಕೆ 10 ಬೇಡಿಗೆ ಮೆಣಸು ಕಲ್ಲರಿಗಾಗಿ ನಾನಿಲ್ಲಿ ಬೇಡಿಗೆ ಮೆಣಸು ತಗೊಂಡಿದ್ದೀನಿ. ಖಾರಕ್ಕಾಗಿ ಗುಂಡು ಮೆಣಸು ತಗೊಂಡಿದ್ದೀನಿ. ಇದನ್ನು 10 ತಗೊಂಡಿದ್ದೀನಿ. ಗುಂಡು ಮೆಣಸು ಸಿಕ್ಕಿಲ್ಲ ಅಂದರೆ ಗುಂಟೂರು ಮೆಣಸಿನಕಾಯಿ ತಗೊಳ್ಳಿ. ಧನಿಯಾ 1 ಕಪ್, 1/4 ಕಪ್ಪಿನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು, ಉದ್ದಿನಬೇಳೆ 3 ಸ್ಪೂನ್, ಕಡಲೆಬೇಳೆ 3 ಸ್ಪೂನ್ ತಗೊಂಡಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಿನಷ್ಟು ಮೆಂತೆ, 1 ಸ್ಪೂನಿನಷ್ಟು ಕಾಳು ಮೆಣಸು, ಅರ್ಧ ಸ್ಪೂನಿನಷ್ಟು ಸಾಸಿವೆ, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಿನಷ್ಟು ಇಂಗಿನ ಪುಡಿ, ಹಾಗೆ 1 ಸ್ಪೂನಿನಷ್ಟು ಅರಸಿನ ಪುಡಿ ತಗೊಂಡಿದ್ದೀನಿ. ಈಗ ಒಂದೊಂದಾಗಿ ಬಾಣಲೆಗೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಫಸ್ಟಿಗೆ ನಾನಿಲ್ಲಿ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಕಡಲೆಬೇಳೆ ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಮೆಂತೆ ಕಾಳನ್ನು ಸೇರಿಸ್ತಾ ಇದ್ದೀನಿ. ಮೆಂತೆ ಹಾಕಿದ ನಂತರ 1 ನಿಮಿಷದೊತ್ತು ಫ್ರೈ ಮಾಡಿ ನಂತರ ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನು ಈ ರೀತಿ ಬೇರೆ ಬೇರೆ ಫ್ರೈ ಮಾಡಿಕೊಳ್ಬೇಕಾಗುತ್ತೆ. ಫ್ರೈ ಮಾಡಿರುವಂತಹ ಕಾಳು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನಂತರ ಧನಿಯಾ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ.
ಧನಿಯಾ ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಜೀರಿಗೆ ಸೇರಿಸಿ ಇದಕ್ಕೆ ಕಾಳು ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಸ್ಟವ್ನ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಕೈ ಬಿಡದೆ ಇದನ್ನ ಫ್ರೈ ಮಾಡ್ತಾ ಇರಬೇಕು. ಮುಕ್ಕಾಲು ಭಾಗದಷ್ಟು ಇದು ಫ್ರೈ ಆದ ನಂತರ ಅರಸಿನ ಪುಡಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನ ಪ್ಲೇಟಿಗೆ ಹಾಕ್ಕೊಂಡು ಅದೇ ಬಾಣಲಿಗೆ ಕರಿಬೇವು ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ ಇಂಗಿನ ಪುಡಿ ಸೇರಿಸ್ತಾ ಇದ್ದೀನಿ. ಇಂಗಿನ ಪುಡಿನ 1 ನಿಮಿಷದೊತ್ತು ಫ್ರೈ ಮಾಡಿದ ನಂತರ ಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು. ಮೆಣಸು ಚೆನ್ನಾಗಿ ರೋಸ್ಟ್ ಆಗುವವರೆಗೂ ಫ್ರೈ ಮಾಡಬೇಕು. ಈಗ ಎಲ್ಲ ಪದಾರ್ಥಗಳು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು. ಮಿಕ್ಸಿ ಜಾರಲ್ಲಿ ನೀರಿನ ಪಸೆ ಇಲ್ಲದ ರೀತಿ ಕ್ಲೀನಾಗಿ ಒರೆಸಿ ನಂತರ ಹುರಿದಿರುವಂತಹ ಮಸಾಲೆ ಪದಾರ್ಥಗಳನ್ನು ಇದಕ್ಕೆ ಹಾಕಿ ಇದನ್ನು ಪುಡಿ ಮಾಡಿಕೊಳ್ಬೇಕು. ಲಾಸ್ಟಿನಲ್ಲಿ ಒಣಮೆಣಸು ಹಾಕ್ಕೊಂಡು ಅದನ್ನು ಪುಡಿ ಮಾಡಬೇಕು. ಈ ಪುಡಿ ನೈಸ್ ಆಗಿರಬೇಕು. ಉಡುಪಿ ಕಡೆ ಮಾಡುವಂತಹ ಸಾಂಬಾರ್ ಪುಡಿ ರೆಸಿಪಿ ಇದು. ನಮ್ಮ ಕಡೆ ಮಾಡುವಂತಹ ಸಾಂಬಾರ್ ಪುಡಿಗೆ ನಾವು ಚಕ್ಕೆ ಸೇರಿಸಲ್ಲ. ಬೇರೆ ಕಡೆ ಮಾಡುವಂತಹ ಸಾಂಬಾರ್ ಪುಡಿಗೆ ಚಕ್ಕೆ ಹಾಕ್ತಾರೆ. ನೀವು ಚಕ್ಕೆ ಹಾಕಬೇಕು ಅಂದರೆ ಹುರಿಬೇಕಾದ್ರೇ ಚಕ್ಕೆನ ನೀವು ಸೇರಿಸಬೇಕಾಗತ್ತೆ. ನಾನು ಹೇಳಿರುವಂತಹ ಮೆಥಡಲ್ಲಿ ನೀವು ಸಾರಿನ ಪುಡಿ, ಚಟ್ನಿ ಪುಡಿ, ಸಾಂಬಾರ್ ಪುಡಿ ಮಾಡಿದರೆ 6 ತಿಂಗಳು ಇಟ್ಟರೂ ಕೆಡಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಉಡುಪಿ ಕಡೆ ಮಾಡುವಂತಹ ಸಾರಿನ ಪುಡಿ, ಚಟ್ನಿ ಪುಡಿ, ಸಾಂಬಾರ್ ಪುಡಿ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಒಳ್ಳೆಯ ವಿಡಿಯೋಸಿಗಾಗಿ KR ಚಾನಲ್ಗೆ ವಿಸಿಟ್ ಕೊಡಿ. ವಿಡಿಯೋಸ್ ಎಲ್ಲ ನೋಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.